ಸರ್ ನಾನು ಒಂದಷ್ಟು ಅನ್ಹೆಲ್ದಿ ಫುಡ್ ಗಳ ಲಿಸ್ಟ್ ಹೇಳ್ತೀನಿ. ಓಕೆ ನೀವು 1 to 10 ಎಷ್ಟು ರೇಟಿಂಗ್ಸ್ ಕೊಡ್ಬೇಕು ನೀವು? ಕೊಡ್ತೀನಿ. ಓಕೆನಾ? ಓಕೆ. ಚಿಪ್ಸ್, ಪೊಟ್ಯಾಟೊ ಚಿಪ್ಸ್, ಅದೇನೋ ಚಿಪ್ಸ್ ಗಳು ಬರುತ್ತಲ್ಲ, ಚಿಪ್ಸ್ ಅದು ಟಾಪ್ 1 ಅಲ್ಲೇ ಇದೆ. ಟಾಪ್ 1 ಸರ್ ಅದ್ರಲ್ಲಿ ಪೊಟ್ಯಾಟೊ ಇರುತ್ತಲ್ಲ ಸರ್? ಪೊಟ್ಯಾಟೊ ಇರುತ್ತೆ, ಬಟ್ ಯಾವ ಆಯಿಲ್ ಕರ್ದಿರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ಅದಕ್ಕೆ ಓಕೆ. ಪಾನಿಪುರಿ ಮೇ ಬಿ 5. ಓಕೆ. ಸಮೋಸ 2. ಅದು ಆಲೂಗಡ್ಡೆ ಮಾಡಿರ್ತಾರೆ, ಬಟ್ ಮೇಲ್ಗಡೆ ಕೋಟಿಂಗ್ ಅಂಡ್ ಫ್ರೈಯಿಂಗ್ ಅಗೇನ್ ಓಕೆ ಬಿಕಾಸ್ ಆಫ್ ದ ಆಯಿಲ್. ಓಕೆ. ಕೇಕ್ ಮೇ ಬಿ 4. ಓಕೆ. ಜ್ಯೂಸ್ಗಳು ಟೆಟ್ರಾ ಪ್ಯಾಕ್ ಗಳೆಲ್ಲ ಬರುತ್ತಲ್ಲ, 7. ಓಕೆ. ಬ್ರೆಡ್, ಅದೇ ಮೈದಾಯಿಂದ ಮಾಡಿರುವಂತಹ ಒಂದಷ್ಟು ಐಟಮ್ಸ್. ಎನಿ ಬ್ರೆಡ್ ಐಟಮ್ ಮೇ ಬಿ 6. ಸ್ವೀಟ್ಗಳು 5. ಮಧ್ಯದಲ್ಲಿದೆ. ಓಕೆ. ಪಪ್ಸ್ ಅದು 5 ಹತ್ರನೇ ಬರುತ್ತೆ. 5. ಓಕೆ. ಗೋಬಿ ಮಂಚೂರಿ ಇಫ್ ಆಯಿಲ್ ಚೆನ್ನಾಗಿ ಯೂಸ್ ಮಾಡಿದ್ರೆ ಮೇ ಬಿ 6. ಓಕೆ. ನ್ಯೂಡಲ್ಸ್ ಅರೌಂಡ್ 7. ಓಕೆ. ಕಬಾಬ್ ಅದು ಅರೌಂಡ್ 7 ಇಫ್ ಆಯಿಲ್ ಇಸ್ ಗುಡ್. ಚೈನೀಸ್ ಫುಡ್ ಗಳು ಬರುತ್ತಲ್ಲ, ಚೈನೀಸ್ ಫುಡ್ ತುಂಬಾ ಇದೆ. ಅದೇ ಈಗ ನ್ಯೂಡಲ್ಸ್ ತರಾನೇ ಇರುತ್ತೆ ಒಂದಷ್ಟು ಚೈನೀಸ್ ಫುಡ್ ಗಳು. ಜಂಕ್ ಫುಡ್ ಗಳು ಎಲ್ಲಾ ಜಂಕು 5 ಬಿಲೋನೆ. 5 ಬಿಲೋನೆ. ಐಸ್ ಕ್ರೀಮ್ ಮೇ ಬಿ 8. ಓಕೆ. ಚಾಕ್ಲೇಟ್ಸ್ 7. ಸರ್ ಎಗ್ಗಿಂತ ಏನಾದ್ರೂ ಲೈಕ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಆ ರೀತಿ ಏನಾದ್ರೂ ಆಗುತ್ತಾ? ಅದು 99.9 ಜನರ ಮಿಸ್ಕನ್ಸೆಪ್ಷನ್. ಎಗ್ ಒನ್ ಆಫ್ ದ ಮೋಸ್ಟ್ ಹೆಲ್ದಿಯೆಸ್ಟ್ ಫುಡ್ಸ್. ಸೊ ನಾರ್ಮಲ್ ಆಗಿ ಒಂದು 60 kg ಇರೋರು ದಿನಕ್ಕೆ 3 ರಿಂದ 4 ಮೊಟ್ಟೆ ತಿಂದ್ರೆ 100% ಸೂಪರ್. ಸೊ ಅದು ತುಂಬಾ ಜನರ ಮೂಢನಂಬಿಕೆ. ಸರ್ ಇವಾಗ ಹೆಲ್ದಿ ಆಗಿರುವಂತಹ ಪ್ರೋಟೀನ್ ನಾವು ಗಳಿಸ್ಕೊಳ್ಬೇಕು ನಮ್ಮ ಬಾಡಿಗೆ ಅಂದ್ರೆ ಏನೆಲ್ಲ ತಿನ್ಬೋದು? ಕೆಲವು ಎಕ್ಸಾಂಪಲ್ ಹೇಳ್ತೀನಿ. ವೆಜ್ ಅಲ್ಲಿ ಆದ್ರೆ ಪನ್ನೀರ್ ಇರ್ಬೋದು, ರಾಜ್ಮಾ ಇರ್ಬೋದು, ಚೆನ್ನ ಇರ್ಬೋದು, ಸೋಯಾ ಇರ್ಬೋದು, ಇಲ್ಲ ಸ್ಪ್ರೌಟ್ಸ್ ಇರ್ಬೋದು. ನಾನ್ ವೆಜ್ ಅಲ್ಲಿ ಆದ್ರೆ ಚಿಕನ್, ಮಟನ್, ಫಿಶ್, ಎಗ್ಸ್. ಸೊ ಇವೆಲ್ಲ ಮನೇಲೆ ಮಾಡಂತದ್ದು ಅಂಡ್ ಹೆಲ್ದಿ. ಸರ್ ಇನ್ನೊಂದು, ಜಿಮ್ಗೆ ಹೋಗೋರೆಲ್ಲ ನಾನು ಜಾಸ್ತಿ ನಾನ್ ವೆಜ್ ತಿನ್ಬೇಕು, ನಾನು ಚೆನ್ನಾಗ್ ಆಗ್ತೀನಿ, ನಾನು ಬೇಗ ದಪ್ಪ ಆಗ್ತೀನಿ ಅಂತ ಹೇಳ್ತಾರೆ. ನಿಜನಾ ಸರ್ ಅದು? ಅದ್ ನಿಜಾನೇ. ಒಂದು ರೀತಿ ಆನಿಮಲ್ ಪ್ರೋಟೀನ್ ಅಂದ್ರೆ ನಮಗೆ ಚಿಕನ್ ಅಲ್ಲಿ ಇರ್ಲಿ, ಇಲ್ಲ ಫಿಶ್ ಅಲ್ಲಿ ಇರ್ಲಿ, ಇಲ್ಲ ಎಗ್ಸ್ ಅಲ್ಲಿ ಇರ್ಲಿ ಸಿಗುವಂತ ಪ್ರೋಟೀನ್ ಬಾಡಿ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ದಟ್ ಇಸ್ ವೈ ಜಿಮ್ಗೆ ಹೋಗೋರು ಜಾಸ್ತಿ ಆಪ್ಟ್ ಮಾಡೋದು ಅನಿಮಲ್ ಪ್ರೋಟೀನ್ ಆಪ್ಟ್ ಮಾಡ್ತಾರೆ. ಅದರಿಂದ ಅವ್ರಿಗೆ ಸ್ವಲ್ಪ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ.